ಒಂದೊಂದು ಸಿನಿಮಾಗೂ ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಿದ್ದ ವಿಜಯ್, ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಿದ್ದ ವಿಜಯ್ಗೆ ಈಗ ಸಂಬಳ ಎಷ್ಟು? ಸಿಎಂ ಆದ ಮೇಲೆ ಕೋಟಿ ಕೋಟಿ ಲಾಸ್ ಮಾಡಿಕೊಂಡ್ರ ವಿಜಯ್. ಹಾಗಾದ್ರೆ ವರ್ಷಕ್ಕೆ ಎಷ್ಟು ಕೋಟಿ ಲಾಸ್, ಎಷ್ಟು ಕೋಟಿ ಲಾಭ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡಿನಲ್ಲಿ ಈಗ ವಿಜಯ್ ದರ್ಬಾರ. 108 ಸ್ಥಾನಗಳನ್ನ ಗೆದ್ದಿರುವಂತಹ ವಿಜಯ್ ಅವರ ಪಕ್ಷ ಟಿವಿಕೆ ಪಕ್ಷ ಈಗ ತಮಿಳುನಾಡಿನಲ್ಲಿ ಅಧಿಕಾರವನ್ನ ಹಿಡಿದಿರುವಂತಹದ್ದು. ವಿಜಯ್ ಅವರು ಸಿಎಂ ಆಗಿ ಈಗ ಅಧಿಕಾರವನ್ನ ವಹಿಸಿಕೊಂಡಿರುವಂತಹದ್ದು. ವಿಜಯ್ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಟಿರುವಂತಹ ತಮಿಳುನಾಡಿನ ಜನ ವಿಜಯ್ ಅವರು ಒಂದಲ್ಲ ಒಂದು ರೀತಿಯಲ್ಲಿ ತಮಿಳುನಾಡಿನ ಜನಕ್ಕೆ ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ಒಂದಷ್ಟು ನಂಬಿಕೆಯನ್ನು ಕೂಡ ಇಟ್ಕೊಂಡಿರುವಂತಹದ್ದು. ಇನ್ನು ವಿರೋಧ ಪಕ್ಷದ ನಾಯಕರು ಕೂಡ ವಿಜಯ್ ಮೇಲೆ ಒಂದಷ್ಟು ಭರವಸೆಯನ್ನು ಕೂಡ ಇಟ್ಟಿದ್ದಾರೆ. ವಿಜಯ್ ಸಿಎಂ ಆಗಿರುವಂತಹದ್ದು ಬಡವರಿಗೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತೆ, ಆ ಒಂದು ದೃಷ್ಟಿಯಲ್ಲಿ ವಿಜಯ್ ಸಿಎಂ ಆಗಿದ್ದು ಒಳ್ಳೆಯದೇ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಅವರು ಕೂಡ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಸದ್ಯ ತಮಿಳುನಾಡಿನಲ್ಲಿ ವಿಜಯ್ ಸಿಎಂ ಆಗಿ ಮುಂದುವರೆದಿದ್ದಾರೆ. ವಿಜಯ್ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಯುತ್ತಾರಾ ಅಥವಾ ಇಲ್ಲವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ದಳಪತಿ ವಿಜಯ್ ಈಗ ಸಿನಿಮಾ ಸ್ಟಾರ್ ಮಾತ್ರವಲ್ಲ, ರಾಜ್ಯದ ಆಡಳಿತ ಮುಖ್ಯಸ್ಥರಾಗಿದ್ದಾರೆ. ಒಂದೊಂದು ಸಿನಿಮಾಗೂ 100 ಕೋಟಿ ಸಂಭಾವನೆ ಪಡೆಯುತ್ತಿದ್ದ ವಿಜಯ್ ಇದೀಗ ಜನಸೇವೆಗೆ ಕಾಲಿಟ್ಟಿದ್ದಾರೆ. ಹಾಗಾದ್ರೆ ಸಿಎಂ ಆಗಿರುವಂತಹ ವಿಜಯ್ ಅವರಿಗೆ ಸಿಗುವ ಸಂಬಳ ಎಷ್ಟು, ಅವರ ಸೌಲಭ್ಯಗಳು ಏನು, ಆ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಎಸ್, ವಿಜಯ್ ಸಾಮಾನ್ಯ ವ್ಯಕ್ತಿಯಲ್ಲ, ಕೋಟಿ ಕೋಟಿ ಸಂಭಾವನೆಯನ್ನ ಪಡೆಯುತ್ತಿದ್ದಂತಹ ವ್ಯಕ್ತಿ. ಒಂದೊಂದು ಸಿನಿಮಾಗೂ ನೀವು ಏನೇ ಇಲ್ಲ ಅಂದ್ರೂ ಕೂಡ 200ರಿಂದ 300 ಕೋಟಿ ಸಂಭಾವನೆಯನ್ನ ಪಡೆಯುತ್ತಿದ್ದಂತಹ ಒಬ್ಬ ಸ್ಟಾರ್ ನಟ. ಮೊನ್ನೆಯಷ್ಟೇ ಅವರು ಜನನಾಯಕನ್ ಅಂತೇಳಿ ಒಂದು ಸಿನಿಮಾವನ್ನ ಮಾಡಿದ್ರು. ಆ ಸಿನಿಮಾ ಇನ್ನೂ ಕೂಡ ತೆರೆಗೆ ಬಂದಿಲ್ಲ. ಆ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದಂತವರು KVN ಪ್ರೊಡಕ್ಷನ್ ಸಂಸ್ಥೆಯವರು. ಈಗಾಗಲೇ ಆ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗಿರುವಂತದ್ದು. ಆ ಸಿನಿಮಾಗೆ ಏನೇ ಇಲ್ಲ ಅಂದ್ರೂ ಕೂಡ ವಿಜಯ್ ತೆಗೆದುಕೊಂಡಿರುವಂತಹ ಸಂಭಾವನೆ 100 ಕೋಟಿಗೂ ಹೆಚ್ಚು ಇದೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂತದ್ದು. ಕೋಟಿ ಕೋಟಿ ಸಂಭಾವನೆಯನ್ನ ಪಡೆಯುತ್ತಿದ್ದಂತಹ ವಿಜಯ್ ಈಗ ಅವರ ಸಂಬಳ ಕೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಎಸ್, ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಿರುವಂತಹ ವಿಜಯ್ ಸಂಬಳ ಕೇವಲ 2.85 ಲಕ್ಷ. ಎಸ್, ಹೌದು, ವಿಜಯ್ ಅವರ ಸಂಬಳ 2.85 ಲಕ್ಷ. 200 ಕೋಟಿ ವ್ಯವಹಾರವನ್ನ ಬಿಟ್ಟು, 200 ಕೋಟಿ ರೆಮ್ಯುನರೇಷನ್ ಅನ್ನ ಬಿಟ್ಟು ಕೇವಲ 2.85 ಲಕ್ಷ ಸಂಬಳವನ್ನ ಪಡೆಯುತ್ತಿರುವಂತಹ ದಳಪತಿ ವಿಜಯ್ಗೆ ಸಿಗುವಂತಹ ಸೌಲಭ್ಯ ಏನು? ಎಸ್, ಆ ವಿಚಾರವನ್ನ ನಾನು ನಿಮ್ಗೆ ಹೇಳ್ತೀನಿ. ತಮಿಳುನಾಡಿನ ಮುಖ್ಯಮಂತ್ರಿಯ ಮೂಲ ಮಾಸಿಕ ವೇತನ 2,05,000 ರೂಪಾಯಿ. 2,05,000 ರೂಪಾಯಿ. ವಿವಿಧ ಭತ್ಯೆಗಳನ್ನ ಸೇರಿಸಿದರೆ ವಿಜಯ್ ಅವರಿಗೆ ಒಟ್ಟು ಸುಮಾರು 2.85 ಸಾವಿರ, ಅಂದ್ರೆ 2,85,000 ರೂಪಾಯಿ ಮಾಸಿಕ ಸಂಬಳ ಅವರಿಗೆ ಸಿಗಲಿದೆ. ಅಂದ್ರೆ ವಾರ್ಷಿಕ ಆದಾಯ ಸುಮಾರು ಅಂದ್ರೆ 34,20,000 ರೂಪಾಯಿ. ಅಂದ್ರೆ ವಾರ್ಷಿಕ ಆದಾಯ, ವರ್ಷಕ್ಕೆ ಅವ್ರು ತೆಗೆದುಕೊಳ್ಳುವಂತಹ ಆದಾಯ ಕೇವಲ ಒಂದು 30-35 ಲಕ್ಷ ರೂಪಾಯಿ ಇರುತ್ತೆ. ಆದ್ರೆ ವಿಜಯ್ ತೆಗೆದುಕೊಳ್ತಿದ್ದಂತಹ ಸಂಭಾವನೆ ಇದರ 100 ಪಟ್ಟು ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಒಂದು ಸಿನಿಮಾಗೆ ಅವ್ರು ಏನಾದ್ರು ಸೈನ್ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 100-150 ಕೋಟಿ ರೆಮ್ಯುನರೇಷನ್ ಅನ್ನು ತೆಗೆದುಕೊಳ್ತಾ ಇದ್ರು. ಅಂತಹ ಒಂದು ಸ್ಟಾರ್ ಗಿರಿಯನ್ನ ಬಿಟ್ಟು ಈಗ ಜನರ ಸೇವೆಗೆ ಬಂದಿರುವಂತಹ ವಿಜಯ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ನಿಜಕ್ಕೂ ಒಂದು ಸಿನಿಮಾಕ್ಕೆ 100 ಕೋಟಿ ಸಂಭಾವನೆ ಪಡೆಯುತ್ತಿದ್ದಂತಹ ವಿಜಯ್ ಇದೀಗ ಕಡಿಮೆ ಸಂಬಳದ ಸರ್ಕಾರಿ ಹುದ್ದೆ ಸ್ವೀಕರಿಸುವುದು ಭಾರಿ ಚರ್ಚೆಗೂ ಕೂಡ ಕಾರಣವಾಗಿರುವಂಥದ್ದು. ಆದರೆ ಸಿಎಂ ಹುದ್ದೆಯ ಅಧಿಕಾರ ಮತ್ತು ಜವಾಬ್ದಾರಿ ಹಣಕ್ಕಿಂತ ದೊಡ್ಡದು ಎಂಬ ಮಾತು ಕೂಡ ಈಗ ತಮಿಳುನಾಡಲ್ಲಿ ಕೇಳಿ ಬರ್ತಿರುವಂಥದ್ದು. ಅದು ಖಂಡಿತವಾಗ್ಲೂ ನಿಜ. ಯಾಕೆಂತಂದ್ರೆ ಸಿಎಂ ಹುದ್ದೆ ಅನ್ನೋದು ಇಡೀ ಒಂದು ರಾಜ್ಯದ ಒಬ್ಬ ಜನಪ್ರತಿನಿಧಿ, ಇಡೀ ರಾಜ್ಯದ ಒಬ್ಬ ಮುಖ್ಯಸ್ಥ, ಇಡೀ ರಾಜ್ಯದಲ್ಲಿ ಆತನೇ ಒಬ್ಬ ಸುಪ್ರೀಂ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಅಂದ್ರೆ ಆತ ಏನ್ ಹೇಳ್ತಾನೋ ಅದೇ ಫೈನಲ್, ಆತ ಏನ್ ಡಿಸಿಷನ್ ತಗೊಂತಾನೋ ಅದೇ ಫೈನಲ್. ಸೊ ಹಾಗಾಗಿ
ಅಂತಹ ಹುದ್ದೆ ಈಗ ಬಹಳ ಜವಾಬ್ದಾರಿಯುತವಾದಂತಹ ಒಂದು ಹುದ್ದೆ. ಹಣಕ್ಕಿಂತ ಆ ಹುದ್ದೆನೇ ದೊಡ್ಡದು ಅಂತಂತೇಳಿ ಈಗ ಎಲ್ಲಾ ಜನರು ಕೂಡ ಮಾತನಾಡಿಕೊಳ್ತಿರೋದು. ಸರ್ಕಾರದಿಂದ ವಿಜಯ್ ಅವರಿಗೆ ಚೆನ್ನೈನ ಪ್ರತಿಷ್ಠಿತ ಪ್ರದೇಶದಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಸರ್ಕಾರಿ ಬಂಗ್ಲೆ ಸಿಗುತ್ತೆ. ಜೊತೆಗೆ ಕ್ಯಾಂಪ್ ಆಫೀಸ್ ಸಿಗುತ್ತೆ. ಜೊತೆಗೆ ಒಂದಷ್ಟು ಸಿಬ್ಬಂದಿಗಳು ಸಿಗ್ತಾರೆ. ಬುಲೆಟ್ ಪ್ರೂಫ್ ಎಸ್ ಯು ಹಾಗೂ ಪೂರ್ಣ ಪ್ರಮಾಣದ ಭದ್ರತೆಯನ್ನು ಕೂಡ ಒದಗಿಸಲಾಗುತ್ತದೆ. ಅಧಿಕೃತ ಪ್ರವಾಸಗಳ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ಅಂದ್ರೆ ಸಿಎಂ ಆಗಿರುವವರೆಗೂ ಕೂಡ ಅವರ ಒಂದು ಪ್ರತಿಯೊಂದು ಕೂಡ ಎಲ್ಲೇ ಹೋದ್ರೂ ಕೂಡ ಅವರ ಒಂದು ಪ್ರವಾಸಗಳನ್ನ ಆ ಒಂದು ಸಂಪೂರ್ಣವಾದಂತಹ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ. ಜೊತೆಗೆ ಇದಕ್ಕಿಂತ ಮುಖ್ಯವಾಗಿ ವಿಜಯ್ ಅವರಿಗೆ Z+ ದರ್ಜೆಯ ಭದ್ರತೆ ಕೂಡ ಸಿಗಲಿದೆ. ಎಸ್, Z+ ಸೆಕ್ಯೂರಿಟಿ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿ ಹೀಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಸಿಗುವಂತಹ ಒಂದು Z+ ಸೆಕ್ಯೂರಿಟಿ ಏನಿದೆಯಲ್ಲ, ಆ ಒಂದು ಸೆಕ್ಯೂರಿಟಿ ಕೂಡ ವಿಜಯ್ ಅವರಿಗೆ ಸಿಗುತ್ತೆ. ಜೊತೆಗೆ ಅವರ ನಿವಾಸ ಮತ್ತು ಸಂಚಾರ ಮಾರ್ಗಗಳಲ್ಲಿ 24 ಗಂಟೆಗಳ ಕಾಲ ಒಂದು ಕಾವಲು ಕೂಡ ಆ ಒಂದು Z+ ಸೆಕ್ಯೂರಿಟಿ ಮಾಡ್ತಾ ಇರುತ್ತೆ. ಅಂದ್ರೆ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ, Z+ ಸೆಕ್ಯೂರಿಟಿ ವಿಜಯ್ ಅವರು ಎಲ್ಲೇ ಹೋದ್ರು ಕೂಡ ಅವರಿಗೆ ಆ ಒಂದು Z+ ಸೆಕ್ಯೂರಿಟಿ ಕೊಡ್ಲಾಗುತ್ತೆ. ಜೊತೆಗೆ ಅವರು ನಿವೃತ್ತಿಯ ಬಳಿಕವೂ ಕೂಡ ಪಿಂಚಣಿ, ಜೊತೆಗೆ ಉಚಿತ ವೈದ್ಯಕೀಯ ಸೇವೆ ಮತ್ತೆ ಜೊತೆಗೆ ಪ್ರಯಾಣ ಸೌಲಭ್ಯ ಸೇರಿದಂತೆ ಹಲವು ಸೌಲಭ್ಯಗಳು ಕೂಡ ಅವರಿಗೆ ಮುಂದುವರಿಯುತ್ತೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂತಂದ್ರೆ, ವಿಜಯ್ ಅವರು ಕೋಟಿ ಕೋಟಿ ಸಂಭಾವನೆಯನ್ನ ಪಡಿತಾ ಇದ್ರು ಕೂಡ ಅವರಿಗೆ ಸಿಎಂ ಹುದ್ದೆ ಇದೆಯಲ್ಲ, ಅದು ಬಹಳ ಮಹತ್ವವಾದಂತಹ ಒಂದು ಹುದ್ದೆ. ಜನರ ಸಮಸ್ಯೆಯನ್ನ, ಜನರ ಕಷ್ಟಗಳನ್ನ ಆಲಿಸ್ಬೋದು. ಜನರ ಜೊತೆ ಒಡನಾಟವನ್ನ ಹೆಚ್ಚೆಚ್ಚು ಇಟ್ಕೋಬಹುದು. ಕೇವಲ ಒಂದು ಸಿನಿಮಾ ಮಾಡಿದ್ರೆ ಒಂದಷ್ಟು ಅಭಿಮಾನಿಗಳು ಮಾತ್ರ ಅವರ ಸಿನಿಮಾವನ್ನ ನೋಡ್ತಾರೆ. ಇನ್ನ ಉಳಿದಂತೆ ಅವ್ರು ಯಾರು ಅಷ್ಟೊಂದು ವಿಜಯ್ ಬಗ್ಗೆ ಅಷ್ಟು ಫೋಕಸ್ ಮಾಡಲ್ಲ. ಆದ್ರೆ ಸಿಎಂ ಆದ್ರೆ ಇಡೀ ತಮಿಳ್ನಾಡಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನರು ಕೂಡ ವಿಜಯ್ ಅವರನ್ನ ಇಷ್ಟಪಡ್ತಾರೆ. ವಿಜಯ್ ಅವರ ಕೆಲಸಗಳನ್ನ ಮೆಚ್ಚುತ್ತಾರೆ. ವಿಜಯ್ ಅವರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ವಿಜಯ್ ಕೂಡ ಈಗಾಗಲೇ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ಏನು ಗ್ಯಾರಂಟಿ ಯೋಜನೆಗಳನ್ನ ಅವರು ಈಗಾಗಲೇ ಅಂದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಾನು ಗ್ಯಾರಂಟಿ ಯೋಜನೆಗಳನ್ನು ಏನು ಒಂದು ಪಟ್ಟಿನೇ ಇದೆ, ಆ ದೊಡ್ಡ ಪಟ್ಟಿಯನ್ನು ನಾನು ಖಂಡಿತವಾಗ್ಲೂ ನೆರವೇರಿಸ್ತೀನಿ. ನನಗೊಂದಷ್ಟು ದಿನಗಳ ಕಾಲ ಸಮಯಾವಕಾಶ ಬೇಕು ಅಂತಂತೇಳಿ ವಿಜಯ್ ಅವರು ಕೂಡ ಕೇಳ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಜನಸಾಮಾನ್ಯರ ಜೊತೆ ಪ್ರತಿನಿತ್ಯವೂ ಕೂಡ ಅವರು ಒಡನಾಟವನ್ನ ಇಟ್ಕೊಳ್ಬಹುದು. ಅಂದ್ರೆ ಯಾವುದೇ ಒಂದು ಸಭೆ ಸಮಾರಂಭ ಎಲ್ಲೇ ಹೋದ್ರೂ ಕೂಡ ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದ್ರೆ ಇಲ್ಲಿ ಸಂಭಾವನೆಗಿಂತ, ಅಂದ್ರೆ ಸಿನಿಮಾದ ಸಂಭಾವನೆಗಿಂತ ಈ ಒಂದು ಹುದ್ದೆ ಇದೆಯಲ್ಲ, ಈ ಒಂದು ಕೆಲಸ ಇದೆಯಲ್ಲ, ನಿಜಕ್ಕೂ ಅದು ಬಹಳ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಆಗಿದ್ದಾರೆ ಅಂತಂತಂದ್ರೆ ಅದಕ್ಕಿಂತ ದೊಡ್ಡದಾದಂತಹ ಒಂದು ಪೋಸ್ಟ್ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಸಿನಿಮಾ ಬರುತ್ತೆ, ಸಿನಿಮಾ ಹೋಗುತ್ತೆ. ಸಿನಿಮಾ ಫ್ಲಾಪ್ ಆದ್ರೆ ಮುಗಿದೇ ಹೋಯ್ತು, ವಿಜಯ್ ಅವರ ಕೆರಿಯರೇ ಮುಗಿದು ಹೋಗ್ಬಿಡುತ್ತೆ. ಆದ್ರೆ ಈ ಹುದ್ದೆ ಆ ರೀತಿ ಆಗಲ್ಲ. 5 ವರ್ಷ ಸಿಎಂ ಆಗಿದ್ರೆ ನಿಜಕ್ಕೂ ಜನರ ಒಂದು ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ಬಹುದು. ಜನರ ಜೊತೆ ಪ್ರತಿನಿತ್ಯ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಒಂದು ಅವಕಾಶ ಕೂಡ ಸಿಗಬಹುದು ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಹಣಕ್ಕಿಂತ ಮಿಗಿಲಾಗಿ ಅವರ ಹುದ್ದೆ ಬಹಳ ಮಹತ್ವದ್ದು ಅನ್ನೋದು ಈಗ ಚರ್ಚೆ ಕೂಡ ಆಗ್ತಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.